45 ಫಿಲಮ್ ಇವತ್ತು ಕುಂಬಳಕಾಯಿ ಹೊಡೆದಿದ್ದು ಭಾಳ ಖುಷಿಯಾಗುತ್ತೆ. ಅಂದರೆ ಈ ಶೂಟಿಂಗ್ ಪ್ರತಿ ಟೈಮ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದೊಂದು ಗ್ಯಾಪ್ ಇರೋದು. ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗೆಲ್ಲ ಏನೋ ಒಂದು ಅಂತೀವಿ, ಐ ಡೋಂಟ್ ನೋ ವಾಟ್ ಇಸ್ ಎಕ್ಸಾಕ್ಟ್ಲಿ, ಒಂದು ಪವರ್ ಇಳಿತಾ ಇರುತ್ತೆ. ಒಳ್ಳೆ ಪಾತ್ರ ಒಂದು. ಅಂಡ್ 3 ಜನರು ಅಷ್ಟೇ, ಉಪೇಂದ್ರ ಅವ್ರದ್ದು ಅಷ್ಟೇ, ರಾಜ್ ಬಿ ಶೆಟ್ಟಿ ಅವ್ರದ್ದು ಅಷ್ಟೇ. ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ, ಎಲ್ಲರೂ ಮುಂದೆನೇ ಈ ಪಿಕ್ಚರ್ಲಿ. ಅಷ್ಟು ಅದ್ಭುತವಾಗಿದೆ. ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ, ಇಲ್ಲ ರಾಜ್ ಬಿ ಶೆಟ್ಟಿ ಅವ್ರದ್ದಾಗಲಿ, ಅರ್ಜುನ್ ಜಿ ಫಸ್ಟ್ ಟೈಮ್ ಕತೆ ಹೇಳಿದಾಗ ನಾನು ಇದನ್ನ ಕಥೆನ ಬೇರೆ ಯಾರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ, ಯಾಕ್ರಿ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಟು ಯಾಕೆ ಇನ್ನೊಬ್ರು ಕೊಡ್ತೀರ, ನೀವೇ ಮಾಡ್ಬೋದ್ರ, ಯಾಕೆ ನಿಮ್ಗೆ ಇಷ್ಟ ಅಲ್ವಾ ಅಂತ ಕೇಳಿದೆ. ಇಷ್ಟ ಇದೆ ಮಾಡ್ಬೋದಾ ಅನ್ನೋದ್ರೆ ಮಾಡ್ರಿ, ದೇವರನ್ನ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಅವತ್ತಿನ ಶುರು ಆಯ್ತು. ಆಮೇಲೆ ಅದಕ್ಕೆ ರಮೇಶ್ ರೆಡ್ಡಿ ಅವ್ರು ಕೈ ಕೊಟ್ಟರು, ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ. ಹಾಗೂ ಸತ್ಯ ಆಗಡೆ ಕ್ಯಾಮ್ರಾಮನ್ ಆಗಿ ಬಂದರು. ತುಂಬಾ ಒಳ್ಳೆ ಟೀಮ್ ಆಯ್ತು. ಆಮೇಲೆ ನಾನು ಉಪೇಂದ್ರ ಅಂದ ತಕ್ಷಣ ನಮ್ಗೆ ಬಹಳ ಖುಷಿ ಆಯ್ತು. ಜೊತೆ ರಾಜ್ ಬಿ ಶೆಟ್ಟಿ ಅಂದ ತಕ್ಷಣ ಇನ್ನೂ ಖುಷಿ ಆಯ್ತು. ಯಾಕಂದ್ರೆ ಅದ್ರಲ್ಲಿ ಒಂದು ಸ್ಪಾರ್ಕ್ ಇದೆ, ನಂಗೆ ತುಂಬಾ ಇಷ್ಟ. ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡ ಬರಬೇಕು. ಈ ಪಿಕ್ಚರ್ಲಿ ಎಲ್ಲ ಕೂಡ ಬಂದಿದೆ. ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಇಡೀ ಜರ್ನಿ ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ, ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯ್ತು. ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನಂಗೆ ಅನಿಸ್ಲೇ ಇಲ್ಲ. ಅವ್ರು ಮಾಡಿದ ಸ್ಟೈಲ್ ಇರ್ಬೋದು, ಅವ್ರ ಪರ್ಫೆಕ್ಷನ್ ಇರ್ಬೋದು, ಒಂದು ಸತ್ಯಗಳ ಜೊತೆ ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು, ಪ್ರತಿಯೊಂದು ಟೈಮಲ್ಲಿ ರವಿ ವರ್ಮಾ ಆಕ್ಷನ್ ಬ್ಲಾಕ್ಸ್ ಇರ್ಬೋದು, ಅಮೇಜಿಂಗ್ ಆಗಿ ಮಾಡಿದೆ. ನಾನು ಈ ಸಿನಿಮಾದಲ್ಲಿ ಎದೆ ತಟ್ಕೊಂಡು ಹೇಳ್ತೀನಿ, ನಮ್ಮ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಬೆಸ್ಟ್ ಆಕ್ಷನ್ ಆಗುತ್ತೆ ಅನ್ನೋ ನನ್ನ ಭರವಸೆ ಇದೆ. ಹೋಪ್ ಇಟ್ ವಿಲ್ ಬಿ ಫುಲ್ಫಿಲ್ಡ್. ಅಂಡ್ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದ್ರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬಾ ಅದ್ಭುತವಾಗಿತ್ತು. ಅಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯನೇ. ಯಾಕಂದ್ರೆ ನನ್ನ ಫೇವ್ರೆಟ್ ಉಪೇಂದ್ರ. ಯಾವಾಗಲೂ ಜೊತೆಲಿದ್ದಾಗ ಯಾವಾಗ ತಮಾಷೆ ಮಾಡ್ತಾ ಇರ್ತೀವಿ, ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀವಿ. ಅಂದ್ರೆ ಐಟ್ ಆಗಿ ಕೊಡಲ್ಲ, ಜಾಸ್ತಿ ನಕ್ಬಿಡ್ತೀವಿ ಜಾಸ್ತಿ ಅನ್ಸುತ್ತೆ. ಅಂಡ್ ರಾಜ್ ಬಿ ಶೆಟ್ಟಿ ಜೊತೆ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಇಡೀ ಟೀಮ್ ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ, ಅಸೋಸಿಯೇಟ್ಸ್ ಎಲ್ಲ ಇದ್ದಾರೆ. ತುಂಬಾ ಗೋಳಿ ಕಡಿದ್ರಿ ಪಾಪ ಹೆಣ್ಮಕ್ಳನ್ನ ಅಲ್ಲಿ. ಐ ಥಿಂಕ್ ಎಲ್ಲ ಬೈಕತ್ತಾ ಇರ್ತಾರೆ ಶಿವನನ್ನ. ಬಟ್ ಬೈದ್ರೆ ಪರವಾಗಿಲ್ಲ, ನಾನು ಹಂಗೆ ಇರೋದಮ್ಮ, ನಾನು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೋಡಿ ಸ್ವಾಮಿ, ನಾವಿರುವುದೇ ಹೀಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇರೋದು ಬಿಟ್ಬಿಡಿ ಆ ಥರ. ಆದ್ರೆ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದ್ರು. ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡಿದೆಲ್ಲ ರವಿ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಬೇರೆ ಮ್ಯಾನೇಜರ್ಗಳ ಹೆಸರು ಗೊತ್ತಿಲ್ಲ ಅಷ್ಟು, ಸಾರಿ. ಬಟ್ ಅದು ಸುರೇಶ್, ಆಮೇಲೆ ಯಾರು, ಮಂಜುನಾಥ್, ಕೋಆರ್ಡಿನೇಟರ್ ಮಂಜುನಾಥ್ ಅವರು. ಸೊ ಎವ್ರಿಬಡಿ ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್. ಅಂಡ್ ನಾನೇನಾದ್ರೂ ನಿಮ್ಗೆ ಟ್ರಬಲ್ ಕೊಟ್ಟಿದ್ದೆ, ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಅಂಡ್ ಅದರ್ವೈಸ್ 45 9 ನಂಬರ್ ಬರುತ್ತೆ. 100% ಐ ಆಮ್ ಶ್ಯೂರ್ ದಿಸ್ ಫಿಲ್ಮ್ ವಿಲ್ ಬಿ ಫೈನ್. ಥ್ಯಾಂಕ್ ಯು.